ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ರೆಡಿ 20 ಇದೆ ಯೂನಿಫಾರ್ಮ್ದು. ಈ ಕಡೆ 8:30 ಇದೆ. ಡೀಪ್ ಬಂದು 6:30 7 ಇಟ್ಕೊಂಡ್ರೂ ನಡೆಯುತ್ತೆ, 7:30 ಇಟ್ಕೊಂಡ್ರೂ ನಡೆಯುತ್ತೆ. ಅಂದರೆ ಅವರಿರೋ ಸೈಜ್ ಮೇಲೆ ಅದು ಇದಾಗುತ್ತೆ. ಇಲ್ಲಿ ಡೌನ್ 1 ಇಂಚ್ ಇಳಿಸ್ಬೇಕಾಗುತ್ತೆ ಶೋಲ್ಡ್ರನ್ನ. ಹಾಗೆ ಹಾರ್ಮೋಲ್ ಬಂದು 6:30 ಬೇಕಾಗುತ್ತೆ ರೆಡಿ ನಮಗೆ. ಹಾರ್ಮೋಲ್ 6:30 ಮಾರ್ಕ್ ಮಾಡ್ಕೊಂಡು ಆಮೇಲೆ 7 ಇಂಚು ನಮಗೆ ಶೋಲ್ಡ್ರ್ ಅಲ್ವಾ, ಆ ಶೋಲ್ಡ್ರಲ್ಲಿ ಒಂದು ಇಂಚು ನಾವು ಡೌನ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದನೂ ನಾವು ಇದು ಮಾಡಿದಾಗ 12 ಇಂಚ್ ಬರುತ್ತೆ. ಆ ಕೆಳಗಡೆ ಡೌನಲ್ಲಿ ಆ 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 8:30 ಆದರೆ ಇಲ್ಲಿಗೆ 8 ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಶೇಪ್ ಬರುತ್ತೆ, ಆ ಶೇಪ್ ಮಾಡ್ಕೊಂಡು ಆ ಶೇಪಿಂದ ಆ ಶೇಪಿಗೆ ಶೇಪ್ ಮಾಡ್ಕೊಂಡ್ರೆ ಆ ಸೊಂಟದ ಅಳತೆ, ಆ ಹಿಪ್ ಅಳತೆ ಬಂದು 8 ಮತ್ತು 8:30 ಆಗುತ್ತೆ. ಮತ್ತು ಅಲ್ಲಿಂದ 2 ಇಂಚು ಮತ್ತು 2.5 ಇಂಚು ಬಾಟಮಲ್ಲಿ ತೊಗೊಂಡು ಅಲ್ಲಿ ಆ ಶೇಪ್ ಈ ಸ್ಕ್ವಯರ್ ಬರುತ್ತಲ್ವ, ಆ ಥರ ಡೈಮಂಡ್ ಶೇಪ್ ಹೆಂಗೆ ಬರುತ್ತೆ, ಅಲ್ಲಿಂದ ಆ ಡೀಪ್ನ ಬಂದು 7-7:30 ಇಟ್ಕೊಂಡಿರ್ತೀವಿ. ಶೇಪ್ ಕಟ್ ಮಾಡ್ಕೊಂಡು ಆಮೇಲೆ ಫ್ರಂಟು ಬ್ಯಾಕಿಗೆ ಇಟ್ಕೋಬೇಕು. ಬ್ಯಾಕಿಗೆ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ನಾವು ಮಾರ್ಜಿನ್ ಹಾಕಿರ್ತೀವಲ್ಲ ಫ್ರಂಟಲ್ಲಿ ಕಾಜಾ ಬಟನ್ಗೆ ಅಂತ ಅಂದ್ಬಿಟ್ಟು ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಈಕ್ವಲಾಗಿ ಇಡಬೇಕು. ಅದು ಮುಂದಿದೆ ಅಂತ ಮುಂದಿಡಬಾರ್ದು ಬ್ಯಾಕ್ ಬಂದು ನಮಗೆ ಕಾಜಾ ಬಟನ್ ಬರಲ್ಲ, ಅದರಿಂದ ಆ ಮಾರ್ಕಿಗೆ ಮಾತ್ರ ಇಟ್ಕೊಂಡು 1 ಇಂಚ್ ಶೋಲ್ಡ್ರಲ್ಲಿ ಮಾತ್ರ 1.25 ಇಂಚು ಜಾಸ್ತಿ ಮಾಡಬೇಕು. ಶೇಪ್ನ ಸ್ವಲ್ಪ ಎತ್ಕೋಬೇಕು. ಇದು ಹಾರ್ಮೋಲ್ ಶೇಪ್ ಇದೆಯಲ್ಲ, ಆ ಶೇಪ್ನ ಎತ್ಕೋಬೇಕಾಗುತ್ತೆ. ಬಾಟಮಲ್ಲಿ ಮಾತ್ರ ಅದೇ ಸ್ಟಿಚಿಂಗ್, ಅದೇ ಮಾರ್ಕಿಂಗೇ. ಏನಂದರೆ ಇದರಲ್ಲಿ ಶೇಪ್ ಮಾರ್ಕ್ ಮಾಡಿರ್ತೀವಿ, ಇಲ್ಲಿ ಮಾರ್ಕ್ ಮಾಡಿದಲ್ಲೇ ಸ್ಟ್ರೈಟ್ ಆಗಿರುತ್ತೆ. ಅದು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2 ಇಂಚ್ ಕಟ್ ಮಾಡ್ಕೋಬೇಕಾಗುತ್ತೆ. ಬ್ಯಾಕಲ್ಲಿ 2 ಇಂಚ್ ಕಟ್ ಮಾಡ್ಕೊಂಡು ಶೇಪನ್ನು ಹಾರ್ಮೋನು ಸೇರಿ ಕಟ್ ಮಾಡಿದ್ರೆ ಡಬಲ್ಲಾಗಿ ಕಟ್ ಮಾಡಿರ್ತೀವಿ ನಾವು ಬ್ಯಾಕ್ನ. ಯಾಕೆಂದರೆ ಡಬಲ್ ಇನ್ವಿಸಿಬಲ್ ಸ್ಟಿಚಿಂಗ್ ಬರೋದ್ರಿಂದ ಸ್ಟಿಚಿಂಗ್ ಬಂದು ಕಾಣಲ್ಲ ನಾವು ಹಾಕೋಕ್ಕೆ ಸ್ಟಿಚಿಂಗು. ಆ ಥರ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು. ಬ್ಯಾಕ್ನ ಡಬಲ್ ಬರುತ್ತೆ, ಫ್ರಂಟು ಸಿಂಗಲ್ ಇದೆ. ಇವಾಗ ಇನ್ನೊಂದು ಸಿಂಗಲ್ ನಾನು ಕಟ್ ಮಾಡ್ಕೊತೀನಿ. ಸಿಂಗಲ್ನ ಡಬಲ್ ಇದೆ, ಡಬಲಲ್ಲೂ ಡಬಲ್ ಮಾಡ್ಕೊಂಡಾಗ ನಾವು ಹಾಕೋ ಸ್ಟಿಚ್ಗಳು ಕಾಣಲ್ಲ. ಅಂದರೆ ಒಂದು ಫ್ರಂಟಲ್ಲಿ 2 ಇರುತ್ತೆ, ಇನ್ನೊಂದು ಫ್ರಂಟಲ್ಲಿ 2, ಬ್ಯಾಕ್ ಕೂಡ 2 ಇದೆ. ನೋಡ್ಕೋಬೋದು ನೋಡಿ, ಇವಾಗ ಕಾಣಿಸ್ತಿದೆ. 2 ಮಾಡಿದ್ದೀನಿ. ಈಗ ಫ್ರಂಟು ಬ್ಯಾಕು ಮತ್ತು ಇನ್ನೊಂದು ಮತ್ತು ಫ್ರಂಟು ಬ್ಯಾಕು ಇವನ್ನ ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ನಾವು ಏನೇ ಒಂದು ಸ್ಟಿಚ್ ಹಾಕಿದ್ರೂ ಏನಂದರೆ ಡಬಲ್ ಆಗಿ ಸ್ಟಿಚ್ ಹಾಕಬೇಕಾಗುತ್ತೆ. ಏಕೆಂದರೆ ಆ ಸ್ಟಿಚ್ ಬಂದು ನಮಗೆ ಕಾಣಿಸಲ್ಲ. ಮತ್ತೇನೇ ಒಂದು ಸ್ಟಿಚ್ ಕಟ್ಟಾದ್ರೂ ಆ ಸ್ಟಿಚ್ ನಮಗೆ ಕಾಣಲ್ಲ ಮತ್ತೆ ಸ್ಟಿಚ್ ಹಾಕೋಕ್ಕೆ. ಅದರಿಂದ ನಾವು ಡಬಲ್ ಸ್ಟಿಚ್ ಹಾಕಿ ಸ್ವಲ್ಪ ಸ್ಟಿಚಿಂಗ್ ಲೆಂತ್ ಬಂದು ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. 1-2ಕ್ಕೆ ಇಟ್ಕೊಂಡ್ರೆ ಸಾಕು. 2.5 3 ಎಲ್ಲ ತುಂಬ ಸ್ವಲ್ಪ ಲಾಂಗ್ ಆಗುತ್ತೆ. 2-2.5 ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಸ್ವಲ್ಪ ಸ್ಟಿಚಸ್ ಚಿಕ್ಕದಾಗಿರುತ್ತೆ. ಮತ್ತು ಡಬಲ್ಲು ನಾವು ಹಾಕೋಬೇಕಾಗುತ್ತೆ. ಫುಲ್ ಫ್ರಂಟು ಬ್ಯಾಕು ಮಾಡ್ಕೊಂಡಿರ್ತೀವಿ. ಇನ್ನೊಂದು ಫ್ರಂಟು ಬ್ಯಾಕು ಮಾಡ್ಕೊಂಡಿರ್ತೀವಿ. ಅದನ್ನು ಉಲ್ಟದಲ್ಲೇ ಹಾರ್ಮೋಲಿಂದ ಬಂದು ನಾವು ಅಂದರೆ ಸೈಡ್ ಹೊಡ್ಕೋಬಾರ್ದು. ಈ ಬ್ಲೌಸ್ ಎಲ್ಲ ಹೊಲಿತೀವಲ್ಲ ಮತ್ತು ಚೂಡಿದಾರ್ ಸೈಡ್ ಹೊಡ್ಕೊತೀವಲ್ಲ, ಅದೆಲ್ಲ ಹೊಡಿಬಾರ್ದು. ಫಸ್ಟು ಹಾರ್ಮೋಲಿಂದ, ಇಲ್ಲಾಂದರೆ ಆ ಫ್ರಂಟಿಂದನೇ ಆಗಲಿ ಫುಲ್ಲು ಅಟ್ಯಾಚ್ ಮಾಡ್ಕೊಂಬರ್ಬೇಕು. ಅಂದರೆ ಉಲ್ಟದಲ್ಲೇ ಅಟ್ಯಾಚ್ ಮಾಡ್ಕೊಂಬರ್ಬೇಕು. ಅದು ಉಲ್ಟದಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಫಸ್ಟು ನಾವು ಈ ಫ್ರಂಟ್ ಕಡೆ ನಮಗೆ ಉಲ್ಟಾ ಕಾಣೋ ಥರ ಅಲ್ಲಿ ಒಂದು ಪಾಕೆಟ್ ಅಟ್ಯಾಚ್ ಮಾಡ್ಕೋಬೇಕು. ಪಾಕೆಟ್ ಅಟ್ಯಾಚ್ ಮಾಡ್ಕೊಂಡು ಫುಲ್ ಹಾರ್ಮೋಲಿಂದ ಹೊಡ್ಕೊಂಬರ್ಬೇಕು. ಫುಲ್ ನಮಗೆ ಕಾಣೋ ಥರನೇ ಫುಲ್ ಸ್ಟಿಚಿಂಗ್ ಆಗಿರಬೇಕು. ಫಸ್ಟ್ ಸ್ಟಿಚಿಂಗ್ ಹಾಕಿ ಸೈಡ್ ಮಾತ್ರ ಓಪನ್ ಬಿಟ್ಟಿರಬೇಕು. ಈ ಸ್ಟಿಚಿಂಗ್ ಬಂದು ನೀವು ಒಂದ್ಸಲಿ ನೋಡಿ ಅರ್ಥ ಮಾಡ್ಕೊಂಬಿಟ್ರೆ ಮಾತ್ರ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ಇದು ಬಂದು ನಿಮಗೆ ತುಂಬಾ ಈಸಿ ಮೆಥಡಲ್ಲೂ ಇರುತ್ತೆ. ನಿಮಗೆ ನೋಡೋಕ್ಕೆ ಹಂಗೆ ಅನಿಸ್ಬೋದು, ಇದೇನು ಸ್ಟಿಚಿಂಗ್ ಕಾಣಿಸ್ತಿಲ್ಲ, ಎಲ್ಲ ಒಳಗೆ ಇದೆ, ಇದು ಹೊರಗಡೆ ಒಂದು ಸ್ಟಿಚಿಂಗು ಕಾಣಿಸ್ತಿಲ್ಲ, ಇದು ಟಾಪ್ ಸೈಡಲ್ಲಿ ನೋಡಿದ್ರು ಒಂದು ಸ್ಟಿಚಿಂಗ್ ಕಾಣಲ್ಲ, ಇನ್ಸೈಡಲ್ಲಿ ನೋಡಿದ್ರು ಸ್ಟಿಚಿಂಗ್ ಕಾಣಲ್ಲ, ಹೆಂಗಪ್ಪ ಅಂತ ನಿಮಗೆ ಅನಿಸ್ಬೋದು. ಅದು ಈ ಮೆಥಡ್ ನೋಡಿರಿ, ನೀವು ಸ್ಟಿಚಿಂಗ್ ಆಗ್ತಾ ಇದ್ದೀನಲ್ಲ ಮೆಥಡ್ ನೋಡಿರಿ, ಯಾವ ಥರ ನಾವು ಫಿನಿಶಿಂಗ್ ಮಾಡ್ತೀವಿ ಲಾಸ್ಟಲ್ಲಿ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ನೀವು ಒಂದನ್ನು ನೀವು ಟ್ರೈ ಮಾಡಿ ಹೊಲ್ದ್ಬಿಟ್ರೆ ಆರಾಮಾಗಿ ನೀವು ಹೊಲ್ಕೊಂಡು ಹೋಗ್ಬಿಡ್ಬೋದು. ಆ ಥರ ಇರುತ್ತೆ. ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಫುಲ್ ಸ್ಟಿಚಿಂಗ್ ಮಾಡ್ಕೊಂಡಾಯ್ತು. ಲಾಸ್ಟಿಗೆ ನಾವು ಸೈಡ್ ಬಿಟ್ಟಿರ್ತೀವಿ, ಈ ಶೇಪ್ ಇದೆಯಲ್ಲ ಆ ಶೇಪ್ ಕೂಡ ನಾವು ಹೊಡ್ಕೊಬಿಡ್ಬೇಕು. ಆ ಶೇಪ್ ಹೊಲಿಯೋಕ್ಕಿಂತ ಮುಂಚೆನೇ ನಾವು ಪ್ಯಾಕೆಟ್ ಅಟ್ಯಾಚ್ ಮಾಡಿರಬೇಕು. ನೋಡಿ, ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆವಾಗ ಇನ್ನೊಂದು ಫ್ರಂಟು ಹಿಂಗೆ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ಲ, ಅದಕ್ಕಿಂತ ಮುಂಚೆನೇ ಹೊಲಿದಿದ್ರೆ ನಾವು ಆ ಪಾಕೆಟ್ ಅಟ್ಯಾಚಿನ ಸ್ಟಿಚ್ ಕೂಡ ನಮಗೆ ಕಾಣಲ್ಲ. ಅದು ಕೂಡ ಒಳಗಡೆ ಟರ್ನ್ ಆಗಿರುತ್ತೆ ನಮಗೆ. ಇವಾಗ ಕೆಳಗಡೆ ಹಾಕೊಂಡಿರ್ತೀವಲ್ಲ ಅದರಲ್ಲಿ ಟಾಪ್ ಆಗಿರುತ್ತೆ. ಇನ್ನೊಂದು ಫ್ರಂಟ್ ಕೂಡ ನಾವು ಹಾಕೊಂಡಿರ್ತೀವಿ. ಇವಾಗ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಈ ಅಟ್ಯಾಚ್ ಮಾಡೋದ್ರಿಂದ ನಾವು ಟರ್ನ್ ಮಾಡಿದಾಗ ಅದು ಒಳಗೆ ಇರುತ್ತೆ, ಆ ಸ್ಟಿಚಿಂಗ್ ಕಾಣಿಸಲ್ಲ. ಅಷ್ಟೇ, ಇದು ಈಸಿ ಮೆಥಡು. ನೋಡಿಕೊಂಡ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೋಡ್ಕೊಡಿ, ಈ ಒಂದು ಫುಲ್ ಹಿಂಗೆ ಸ್ಟಿಚ್ ಮಾಡ್ಕೊಂಬಂದ್ಬಿಟ್ಟು ಈ ಸೈಡ್ ಮಾತ್ರ ನಾವು ಸ್ಟಿಚ್ ಮಾಡ್ದಲೇ ಫ್ರಂಟ್ ಕಾಜಾ ಬಟನ್ ಜಾಗದಲ್ಲಿ ಒಂದು 2 ಸ್ಟಿಚ್ ಹಾಕಿರ್ರಿ.
ಯಾಕೆಂದರೆ ಮತ್ತು ಅದು ಕಟ್ಗಿಟ್ಟಾಗಬಾರ್ದು, ಮತ್ತು ನಾವು ಸ್ಟಿಚ್ ಕಾಣಿಸಲ್ವಲ್ಲ ಅದರಿಂದ. ಆಮೇಲೆ ಇದು ಆರ್ಮೋಲ್ ಕಡೆಯೂ ಡಬಲ್ ಆರ್ಮೋಲ್ ಇವು ಸೈಡೆಲ್ಲ ಹೊಲ್ದುಬಿಟ್ಟು ಎಲ್ಲ ನ್ಯಾಚ್ ಹೊಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ಶೇಪ್ ಇರುತ್ತೋ ಅಲ್ಲಲ್ಲಿ ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಹೊಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಕೊಟ್ಟು, ಮತ್ತು ಸೀಸರ್ ಬಂದು ತುಂಬ ಶಾರ್ಪಾಗಿರೋ ಥರ ನೋಡಿ ತುದಿನಲ್ಲಿ ನಾವು ನ್ಯಾಚ್ ಹೊಡ್ಕೊಂಡ್ರೆ ತುಂಬ ಚೆನ್ನಾಗಿ, ಅಂದರೆ ನಾವು ಕ್ಲೀನಾಗಿ ಹೊಡಿಬೋದು, ಡ್ಯಾಮೇಜ್ ಏನೂ ಆಗೋಲ್ಲ. ಏಕೆಂದರೆ ಇದಕ್ಕೆ ನಾವು ಜಾಸ್ತಿ ಖರ್ಚನೇ ಬಿಡೋಂಗಿಲ್ಲ, 2 ಇಂಚ್ ಬಿಡ್ತೀವಲ್ಲ ಆ ಥರ ಬಿಡೋಂಗಿಲ್ಲ. ಒಂದು ½ ಇಂಚು ಅಷ್ಟಿಟ್ರೆ ಸಾಕಾಗುತ್ತೆ. ಅದರಿಂದ ನಾವು ತುಂಬ ಅವ್ರ ಬಾಡಿ ಮೆಜರ್ಮೆಂಟ್ ಎಷ್ಟಿರುತ್ತೋ ಅದರಲ್ಲಿ ½ ಇಂಚ್ ಅಷ್ಟೇ ನಾವು ಜಾಸ್ತಿ ಇಡಬೇಕಾಗೋದು. ಫುಲ್ ಒಳಗಡೆಯಿಂದ ನಾವು ಸೈಡಿಂದ ಓಪನ್ ಬಿಟ್ಟಿರ್ತೀವಿ, ಅಲ್ಲಿಂದ ಒಳಗಾಗಿ ಕೈ ಹಾಕಿ ಟರ್ನ್ ಮಾಡ್ಕೋಬೇಕು. 2 ಸೈಡ್ ಫುಲ್ ಹಂಗೆ ಟರ್ನ್ ಮಾಡ್ಕೊಂಡಾಗ ನೋಡಿ ಸ್ಟಿಚ್ ಎಲ್ಲ ಫುಲ್ ಒಳಗುತ್ತೆ. ಆದರೆ ಸೈಡಲ್ಲಿ ಮಾತ್ರ ಓಪನ್ ಬಿಟ್ಟಿರ್ತೀವಿ, ನೋಡ್ಬೋದು. ಸೈಡ್ ಓಪನ್ ಇದೆ. ಆ ಓಪನ್ನ ಆ ಫ್ರಂಟ್ ಆ ಓಪನ್ಗೂ ಇದಕ್ಕೂ ಕರೆಕ್ಟಾಗಿ ಇಟ್ಕೋಬೇಕು. ಆ ಫ್ರಂಟಿಂದು ಓಪನ್ನ ಕರೆಕ್ಟಾಗಿ ಸ್ಟಿಚ್ ಇಟ್ಕೊಂಡು ಬ್ಯಾಕಿಂದ ಫುಲ್ ಸುತ್ತ ಹಾಕೊಂಬರ್ಬೇಕು. ಸುತ್ತ ಹಾಕೊಂಬಂದು ಆ ಒಂದಿಷ್ಟು ಗ್ಯಾಪ್ ಬಿಡಲೇಬೇಕಾಗುತ್ತೆ ನಾವು, ಯಾಕೆಂದರೆ ಮತ್ತೆ ನಾವು ಟರ್ನ್ ಮಾಡ್ಕೋಬೇಕಲ್ವ. ಅಲ್ಲಿಂದ ಇವಾಗ ಸ್ಟಿಚ್ ಹಾಕೊಬರ್ತಾ ಇದ್ದೀನಿ. ಆ ಸ್ಟಿಚ್ ಹಾಕೊಂಡ್ಬಂದು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಸ್ಟಿಚ್ ಹಾಕೊಂಡ್ಬಂದು ಫುಲ್ ಹಂಗೆ ರೋಲ್ ಮಾಡ್ಕೋಬೇಕು. ಬ್ಯಾಕು ಸೇರಿದೆ ಹಂಗೆ ಹೊಡ್ಕೊಬರ್ಬೇಕು ರೌಂಡಕ್ಕೆ. ಬ್ಯಾಕು ಸೇರುತ್ತೆ, ಫ್ರಂಟು ಕೂಡ ಸೇರುತ್ತೆ. ಆದರೆ ಫುಲ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ಆ ಜಾಗದಲ್ಲಿ ಟೆನ್ಷನಲ್ಲಿ ಹೋಗೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಮಾತ್ರ ನಮಗೆ ಗ್ಯಾಪ್ ಉಳಿಯುತ್ತೆ. ಏನಿಲ್ಲ ಅಂದ್ರೂ ಒಂದು 2.5 ಇಂಚ್ 3 ಇಂಚ್ ಮಾತ್ರ ಉಳಿಯುತ್ತೆ. ಆ ಉಳಿಯೋ ಜಾಗನ ನಾವು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಅದು ಸೀರಿಂದಲೇ ಕಾಣಿಸ್ತಲೇ ಇರೋ ಥರ ನಾವು ಸ್ಟಿಚ್ ಮಾಡ್ಕೋಬೋದು. ಇವಾಗ ನಾನು ಒಂದು ಸೈಡ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಸ್ಟಿಚ್ ಮಾಡಾದಮೇಲೆ ಆಮೇಲೆ ಇವಾಗ ಈ ಸೈಡಿಗೆ ಒಂದು ಸೈಡ್ ಆಯಿತು. ಇವಾಗ ಬ್ಲೌಸಲ್ಲಿ ಒಂದು ಸೈಡ್ ಮಾಡ್ತೀವಿ, ಇವಾಗ 2ನೇ ಸೈಡ್ ಮಾಡ್ಬೇಕು. ಅದೇ ಥರನೇ ಇದರಲ್ಲಿಗೆ ಒಂದು ಸೈಡ್ ಓಪನ್ ಬಿಟ್ಟಿರ್ತೀವಿ ಮಾಡ್ತಾಯಿದ್ದೀವಿ, ಇನ್ನೊಂದು ಸೈಡ್ ಓಪನ್ ಬಿಟ್ಟಿರ್ತೀವಿ. ಟರ್ನ್ ಮಾಡಿ ತೋರಿಸ್ತಾ ಇದ್ದೀವಿ. ಅದು ಸ್ಟಿಚ್ ಕಾಣಿಸಲ್ಲ, ಇಲ್ಲೂ ಸ್ಟಿಚ್ ಕಾಣಿಸಲ್ಲ, ಅಷ್ಟು ಓಪನ್ ಇದೆ. ಆ ಟರ್ನ್ ಮಾಡ್ಕೊಳ್ಳೋ ಜಾಗ ಅದು. ಇಲ್ಲೂ ಕಾಣಿಸ್ತಿಲ್ಲ, ಮತ್ತು ಈ ಕಡೆ ಸೈಡು ನೋಡಿ ಇದು ಕಾಣಿಸ್ತಾ ಇಲ್ಲ. ಈ ಥರ ಸ್ಟಿಚಿಂಗೇ ಕಾಣಿಸ್ತಲೇ ಚೆನ್ನಾಗಿ ಫಿನಿಶಿಂಗ್ ಕೊಡ್ಬೋದು. ಏನಂದರೆ ನಾವು ಪಾಯಿಂಟೆಡ್ ಹಾಕೊಂಬರ್ಬೋದು, ಪಾಯಿಂಟೆಡ್ ಹಾಕೊಂಡು ಮೇಲ್ಗಡೆ ಬರ್ಬೋದು. ಆದರೆ ಬೇಡ, ಫುಲ್ ಐರನ್ ಕೂರಿಸಿ ಫುಲ್ ಫ್ಲ್ಯಾಟಾಗಿ ಸ್ಟಿಚ್ಚೇ ಇಲ್ದಲೆ ನೀವು ಒಂದು ಸಿಂಗಲಾಗಿ ತೊಗೊಂಡು ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಸಿಂಗಲ್ ಫ್ರಂಟು ಸಿಂಗಲ್ ಬ್ಯಾಕ್ ಹಾಕೊಂಡು ಏನೋ ಥರನೂ ಮಾಡ್ಬೋದು. ಸ್ಟಿಚಿಂಗ್ ಕಾಣೋ ಥರ ಇರುತ್ತೆ. ಇದು ಬೇಡ ಮಗು, ಚೆನ್ನಾಗಿರುತ್ತೆ ಇದು, ಸ್ವಲ್ಪ ಸ್ಟಿಚಿಂಗ್ ಕಾಣಿಸ್ತಲೇ ಫುಲ್ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿರೋದು. ಇದು 2ನೇ ಸೈಡ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ಅದೇ ಥರ ಫ್ರಂಟು ಬ್ಯಾಕು ಒಳಗಿಂದ ಹಾಕೊಂಬರ್ಬೇಕು. ಮೇಲಿಂದ ಹೇಳ್ಕೊಂಡು ಒಂದೇ ಮಾಯ ಇಟ್ಕೊಂಡು ಸ್ಟಿಚಿಂಗ್ ಹಾಕೊಂಬರ್ಬೇಕು. ಫುಲ್ ಸ್ಟಿಚಿಂಗ್ ಹಾಕೊಂಡು ಫುಲ್ ಅದಕ್ಕೆ ಮೇಲೆ 2 ಇಂಚು ಬೀಳಲ್ಲ ನೋಡಿರಿ ಸ್ಟಿಚ್ಚು ಅಷ್ಟೇ, ಯಾಕೆಂದರೆ ಅದು ನಮ್ಗೆ ಟರ್ನ್ ಮಾಡ್ಕೊಳ್ಳೋಕೆ ಜಾಗ ಬೇಕೇ ಬೇಕು. ಅದರಿಂದ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕಾಗುತ್ತೆ. ಇಷ್ಟು ಸ್ಟಾಪ್ ಮಾಡ್ಕೊಂಡು ಮತ್ತೆ ಒಳಗಿಂದ ಟರ್ನ್ ಮಾಡ್ಕೊಂಡಾಗ ಮತ್ತೆ ಆ ಓಪನ್ ಬರೋ ಜಾಗನ ನಾವು ಟಾಪಿಂದನೇ ಸ್ಟಿಚ್ ಹಾಕೋಬೇಕು. ಆ ಟಾಪಿಂದನೇ ಸ್ಟಿಚ್ ಹಾಕೋಬೇಕಾದ್ರೆ ಅದನ್ನು ಕೂಡ ನಾವು ಕಾಣಿಸ್ದಂಗೆ ಕರೆಕ್ಟಾಗಿ ನೋಡ್ಬಿಟ್ಟು ಫ್ಲ್ಯಾಟಾಗಿ ಇಟ್ಕೊಂಡು ಹಾಕೋಬೇಕು. ಕಾಣಿಸ್ತಿದೆ ನೋಡ್ತಿದ್ದೀರಲ್ಲ, ಅಷ್ಟು ಮಾತ್ರ ಓಪನ್ ಬರುತ್ತೆ. ಆ ಓಪನ್ ಕೂಡ ಇನ್ಸೈಡಲ್ಲಿರೋ ಥರನೇ ಇರುತ್ತೆ. ಅಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಅಲ್ಲಿಂದ ಅಲ್ಲಿಗೆ ಸ್ಟಿಚ್ ಮಾಡ್ಕೊಂಡ್ರೆ ಫುಲ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೂ. ಇವಾಗ ಅಲ್ಲೂ ಸ್ಟಿಚ್ ಕಾಣಿಸಲ್ಲ, ಇಲ್ಲೂ ಸ್ಟಿಚ್ ಕಾಣಿಸಲ್ಲ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಗೌರ್ಮೆಂಟ್ ಸ್ಕೂಲ್ದು ಯೂನಿಫಾರ್ಮ್ ಇದು, ಕೋಟ್ ಇದು, ಆರಾಮಾಗಿ ಹೊಲ್ಕೋಬೋದು. ಅಳತೆಯಲ್ಲಿ ಬಿಡ್ತೊಂದು ಮತ್ತು ಲೆಂತೊಂದು ಮತ್ತು ಡೀಪ್ ಎಷ್ಟು ಬೇಕು ಅವರಿಗೆ ಹಾರ್ಮೋಲು, ಇದರಲ್ಲಿ ಶೋಲ್ಡ್ರ್ ಇಷ್ಟು ತಿಳ್ಕೊಬಿಟ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ನಾವು ಕೋಟ್ನ ಹೊಲಿಬೋದು. ಯೂನಿಫಾರ್ಮ್ ಕೋಟ್ ಅಂತಲ್ಲ, ನಾವು ಯಾವ್ದಾದ್ರು ಟೀ ಶರ್ಟ್ಗಳಿಗೆ ಏನಾದರೂ ಸ್ವಲ್ಪ ಫಿಟ್ಟಾಗಿದೆ ಹಂಗಿದೆ ಅಂತ ಅನ್ನಿಸ್ದಾಗ ಬೇರೆ ಒಂದು ಕ್ಲಾತಲ್ಲಿ ಕೂಡ ಇದೇ ಮೆಥಡಲ್ಲಿ ಹೊಲಿದಿ, ಸ್ಟಿಚಿಂಗ್ ಕಾಣಿಸ್ತಲೇ ಇದೇ ಥರ ಟರ್ನ್ ಮಾಡ್ಕೊಳ್ಳೋ ಥರ ಡಬಲ್ ಇಟ್ಟು ಹೊಲಿದ್ರೆ ಅಷ್ಟು ಲುಕ್ಕಾಗಿ ಕಾಣುತ್ತೆ. ಇದು ಯೂನಿಫಾರ್ಮ್ದು, ಇದನ್ನ ನನ್ನ ಮಗಳಿಗೆ ಹಾಕಿ ನೋಡು ಅಮ್ಮ ಚೆನ್ನಾಗಿ ಕಾಣ್ತಿದೆ ಅಂತ ಹಾಕಿ ತೋರಿಸಿದ್ದಾಳೆ ನೋಡ್ರಿ. ಫೈನಲಲ್ಲಿ ನಾವು ತೋರಿಸ್ಬೋದು. ಈ ಪಾಕೆಟ್ ಕೂಡ ಸ್ಟಿಚ್ ಕಾಣಿಸಲ್ಲ,
ನಾನು ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ಪಾಕೆಟ್ ಸ್ಟಿಚ್ ಕೂಡ ಕಾಣಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಅಂದರೆ ಇವೆಲ್ಲ ಪಾಯಿಂಟ್ ಇದಾವಲ್ಲ ಮೂಲೆ ಅಲ್ಲೆಲ್ಲ ನೀಟಾಗಿ ಐರನಲ್ಲಿ ಕೂರಿಸ್ಬೇಕಾಗುತ್ತೆ ಅಷ್ಟೇ. ಐರನಲ್ಲಿ ಉಜ್ಜಿ ಕೂರಿಸ್ಬಿಟ್ರೆ ಅದು ಅಷ್ಟು ಸ್ಟಿಚಿಂಗೇ ಇಲ್ದಲ್ಲ ಅಷ್ಟು ನೀಟಾಗಿ ಕಾಣುತ್ತೆ. ಫಿನಿಶಿಂಗ್ ನಿಮಗೆ ಗೊತ್ತಾಗ್ಬೋದು ನೋಡಿ. ನಾನು ಐರನ್ ಮಾಡಿಲ್ಲ, ಕೈಯಲ್ಲೇ ಗೀಚ್ತಾ ಇದ್ದೀನಿ ಅಷ್ಟೇ. ಅಷ್ಟು ನೀಟಾಗಿರುತ್ತೆ. ಇದು ಪಾಕೆಟಿನ ಮೇಲಿನ ಸ್ಟಿಚ್ ಮಾತ್ರ ಅಷ್ಟೇ, ಇನ್ನು ಯಾವ ಸ್ಟಿಚ್ಚು ಕಾಣಲ್ಲ, ಅಷ್ಟು ನೀಟಾಗಿರುತ್ತೆ. ಮತ್ತು ಇನ್ಸೈಡಲ್ಲಿ ಸ್ಟಿಚಿಂಗ್ ಇರಲ್ಲ, ಯಾಕೆಂದರೆ ಅದು ಇನ್ನೊಂದು ಫ್ರಂಟ್ ಇರುತ್ತಲ್ಲ ಅಲ್ಲಿ, ಅದರಿಂದ ಆ ಸ್ಟಿಚಿಂಗು ಕಾಣಲ್ಲ. ಎಲ್ಲ ಟರ್ನ್ ಮಾಡ್ಕೊಂಡಿರೋದ್ರಿಂದ ಆ ಸ್ಟಿಚಿಂಗು ಕಾಣಲ್ಲ. ಒಂದ್ಸಲಿ ಈ ಮೆಥಡ್ ನಾನು ಒಂದೇ ಒಂದ್ಸಲಿ ನೋಡಿ ಫಾಲೋ ಮಾಡಿ, ಒಂದು ಹೊಲ್ದು ನೋಡಿ, ಹೌದು ಇದು ಈಸಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಮಕ್ಕಳು ಲೈಕ್ ಮಾಡ್ತಾರೆ ಸ್ಟಿಚಿಂಗ್ ಇಲ್ದಲೆ ಐರನ್ ಎಲ್ಲ ಹಾಕಾದ್ಮೇಲೆ ಇದು ಇಷ್ಟಪಡ್ತಾರೆ. ನನ್ನ ಮಗಳಿಗೆ ಹಂಗೆ ಪಾಯಿಂಟೆಡ್ ಎಲ್ಲ ಬೇಡ ಅಮ್ಮ, ಫುಲ್ ಹಿಂಗೆ ಇರಲಿ ಅಂತ ಅಂದ್ಲು. ಹಾಕಿ ನೋಡಿದ್ದಾಳೆ, ನೋಡಿ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ಥರ ಬೇರೆ ಒಂದು ಟೀ ಶರ್ಟಿಗೆ ಒಂದು ಹೊಲ್ಕೊಡಮ್ಮ ಬೇರೆ ಕ್ಲಾತಲ್ಲಿ ಅಂತ ಕೇಳ್ತಾ ಇದ್ಲು. ಓಕೆಮ್ಮ ಮಾಡಿಕೊಡ್ತೀನಿ ಅಂತ ಅಂದೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಿರ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಾನು ಹಾಕೋ ವೀಡಿಯೋಗಳು ನಿಮಗೆ ಆಗಲೇ ಬಂದು ಸೇರ್ತಾ ಇರುತ್ತೆ. ಇನ್ನೂ ವೀಡಿಯೋಗಳು ಎಲ್ಲರಿಗೂ ಶೇರ್ ಆಗ್ತಾ ಇರುತ್ತೆ, ಹಂಗೆ ಶೇರ್ ಮಾಡಿ ನೋಡಿ.